ಹಲೋ ಫ್ರೆಂಡ್ಸ್, ನಾನು ಈ ದಿನ ಬೆಂಡೆಕಾಯಿ ಹುಳಿ ಮಾಡ್ತೀನಿ. ಅದನ್ನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಏನು ಬೆಂಡೆಕಾಯಿನೂ ಸಹ ತೋರಿಸ್ತಾರೆ ಅಂದ್ಕೋಬೇಡಿ. ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತಲ್ವ. ಒಂದೇ ಸಾಮಾನು ಹಾಕಿದ್ರೂ ಸಹ ಟೇಸ್ಟಲ್ಲಿ ವ್ಯತ್ಯಾಸ ಇರುತ್ತಲ್ವ. ಅದಕ್ಕೋಸ್ಕರ ಪ್ಲೀಸ್ ಒಂದು ಸರಿ ಮಾಡಿ. ನೀವು ನಾನು ಮಾಡಿದ್ದ ಅಡುಗೆನೂ ಸಹ ಒಂದು ಸರಿ ಪ್ರಯೋಗ ಮಾಡಿ ಪ್ಲೀಸ್. ಹಾಗೆಯೇ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ. ಸಾಂಬಾರು ಸೊಪ್ಪು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಈರುಳ್ಳಿ, ಒಂಚೂರು ಕಾಯಿ ಇಟ್ಕೊಂಡಿದ್ದೀನಿ, ಒಂದು 2 ಪೀಸು. ಮತ್ತು ಒಗ್ಗರಣೆಗೆ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ, ಸಾಂಬಾರು ಸೊಪ್ಪು ಇಷ್ಟು ಒಗ್ಗರಣೆಗೆ. ನಂತರ ರುಬ್ಬಕ್ಕೆ 1 ಸ್ಪೂನ್ ಕಡಲೆ ಹಾಕ್ತೀನಿ, ಸ್ವಲ್ಪ ಗಟ್ಟಿಯಾಗಲಿ ಅಂತ. ನಂತರ ಚೆನ್ನಾಗಿ ತೊಳೆದು ಬೆಂಡೆಕಾಯಿನ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಹುರಿತೀನಿ, ಅದನ್ನು ತೋರಿಸ್ತೀನಿ. ನಂತರ ಒಂದು ಚಿಟಿಕೆ ಅರಿಶಿನ ಹಾಕ್ತೀನಿ, ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ತೀನಿ, ಆವಾಗ ತೋರಿಸ್ತೀನಿ. ಒಂಚೂರು ಗರಂ ಮಸಾಲ ಪುಡಿ ಹಾಕ್ತೀನಿ, ಅದನ್ನು ಸಹ ಇವಾಗ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇಷ್ಟಿದ್ರೆ ಸಾಕು ಫ್ರೆಂಡ್ಸ್. ಗರಂ ಮಸಾಲ ಬೇಕಿದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ಹಾಕಿದ್ರೂ ಚೆನ್ನಾಗಿರುತ್ತೆ, ಒಂದು ಚಿಟಿಕೆ ಹಾಕಿ ಚೆನ್ನಾಗಿರುತ್ತೆ ಯಾವಾಗೂ. ಇವಾಗ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ, ಒಂದು ಸ್ಪೂನ್ ಅಥವಾ 2 ಸಾಕು. ಕಡಲೆ ನನಗೆ ಜನ ಜಾಸ್ತಿ ನನ್ನ ಮನೇಲಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ಗಟ್ಟಿಯಾಗಲಿ ಅಂತ ಕಡಲೆ ಹಾಕ್ತೀನಿ. ಒಂದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸಾಂಬಾರು ಸೊಪ್ಪು ಮುಂದುಗಡೆ ಇರೋದೆಲ್ಲ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇಡಿನ ಭಾಗದ ದಂಟನ್ನು ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಇಷ್ಟು ಹುಣಸೆಹಣ್ಣು ಬೇಕು, ಇದು ಹಾಕ್ತಾಯಿದ್ದೀನಿ. ಇಷ್ಟು ದಪ್ಪ ಹುಣಸೆಹಣ್ಣು ಬೇಕು. ಈ ಟೊಮೆಟೊನ ನಾನು ಒಗ್ಗರಣೆಗೆ ಹಾಕ್ತೀನಿ ಅಂತ. ನಂತರ ಇದು ನೋಡಿ, ಧನಿಯಾ ಪುಡಿ 1 ಸ್ಪೂನ್ ಬರಾಬರಿ ಹಾಕಿದ್ದೀನಿ, ಅಚ್ಕಾರದ ಪುಡಿ 1 ಸ್ಪೂನ್ ಹಾಕಿದ್ದೀನಿ, ಮತ್ತು ಒಂದು ಈರುಳ್ಳಿ. ನಂತರ 1 ಚಿಟಿಕೆ ಅರಿಶಿನ ಹಾಕ್ತೀನಿ, 1 ಸ್ಪೂನ್ ಇಷ್ಟು ನೋಡಿ, ಒಂದು 1/4 ಸ್ಪೂನ್ ಇದೆ ಗರಂ ಮಸಾಲ ಪುಡಿ ಹಾಕ್ತೀನಿ. ಇದಿಷ್ಟು ಫ್ರೆಂಡ್ಸ್ ಇವಾಗ ರುಬ್ತೀನಿ. ನಂತರ ತೋರಿಸ್ತೀನಿ. ಇವಾಗ ರುಬ್ಬಿದೆ ನೋಡಿ, ಈ ಥರ ಆಯಿತು. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಫ್ರೆಂಡ್ಸ್ ಸ್ಟವ್ ಹಚ್ಚಿದೆ, ಎಣ್ಣೆ ಹಾಕ್ತೀನಿ ಹುರಿಲಿಕ್ಕೆ. ಇವಾಗ ಹಚ್ಚಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕ್ತೀನಿ. ತೆಗೆದು ಬಿಡ್ತೀನಿ. ನಾನು ಇದೇ ಪಾತ್ರೆಗೆ ಒಗ್ಗರಣೆ ಮಾಡ್ತೀನಿ ಫ್ರೆಂಡ್ಸ್. ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ, ಟೊಮೆಟೊ ಹಾಕ್ತಾಯಿದ್ದೀನಿ. ಎಲ್ಲರೂ ರುಬ್ಬಾಕ್ತಾರೆ ಫ್ರೆಂಡ್ಸ್. ನಾನು ಇದೇ ಥರ ಮಾಡೋದು, ಟೊಮೆಟೊನ ಹಾಕ್ತೀನಿ. ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ. ರುಬ್ಬಿರೋ ಮಸಾಲೆ ಸೇರಿಸ್ತಾ ಇದ್ದೀನಿ.
ಇವಾಗ ಇದು ಕುದೀತಾ ಇದೆ. ಹುರಿದಿರೋ ಬೆಂಡೆಕಾಯಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹಾಕ್ತಾ ಇದ್ದೀನಿ. ಮೊದಲು ಸ್ವಲ್ಪ ಹಾಕಿದೆ, ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ. ಒಂದು ಕರೆಕ್ಟಾಗಿ 8 ನಿಮಿಷಗಳು ಇದು ಸಣ್ಣ ಉರಿನಲ್ಲಿ ಬೇಯಬೇಕು. ನಂತರ ಆಫ್ ಮಾಡ್ತೀನಿ, ಆವಾಗ ತೋರಿಸ್ತೀನಿ. ಇವಾಗ ಇದು ರೆಡಿ ಆಯಿತು. ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಬೆಂಡೆಕಾಯಿ ಸಾರು ಮಾಡಿದ್ದೀನಿ. ಸೂಪರಾಗಿರುತ್ತೆ, ಒಂದು ಸರಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಟೇಸ್ಟಾಗಿರುತ್ತೆ. ಮತ್ತು ಎಲ್ಲರೂ ಸಹ ಮಾಡ್ತಾರೆ, ಇದೇನು ವಿಶೇಷ ಅಂದ್ಕೋಬೇಡಿ. ಒಬ್ಬೊಬ್ಬರು ಮಾಡೋದು ಒಂದೊಂದು ವಿಶೇಷ ಇರುತ್ತೆ. ಒಂದೇ ಥರ ಸಾಮಗ್ರಿಗಳು ಹಾಕಿದ್ರು ಸಹ ಚೆನ್ನಾಗಿ ಬೇರೆ ಬೇರೆ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಒಂದು ಸರಿ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಟೇಸ್ಟ್ ನೋಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್.